ಸ್ವಲ್ಪ ಸುಮ್ಮನಿರಮ್ಮ, ಸ್ವಲ್ಪ ಸುಮ್ಮನಿರು. ಈಗ ಒಂದೆರಡು ಇಸ್ಕೊಂಬಂದಿನಿ, ಒಂದೆರಡು ಗಡಿಗೆ ಇಸ್ಕೊಂಬಂದಿನಿ. ಪಾಪ ಅವ್ರು ಹಳೆ ಒದವಂತಂದು ಕೊಟ್ರೆ ಒಂದೆರಡು ಡಬ್ರಿ ಕೊಟ್ಟಾರ. ಕಟ್ಟಿಗೆ ತೊಗೊಂಬಂದಿನಿ, ಒಲಿ ಮೆತ್ತಿ ತಯಾರು ಮಾಡೀನಿ. ಈಗೇನಂದ್ರೆ ಅನ್ನ ಮಾಡ್ಕೊಂಡು ತಿನ್ನೋದು. ಅಕ್ಕಿನೂ ಇಸ್ಕೊಂಬಂದಿನಿ. ಎಲ್ಲರ ಹತ್ರ ಹೋಗಿ ಕೇಳಿದ್ನೆ, ಕೊಟ್ರು. ಎಲ್ಲರೂ ಅಂದ್ರೆ ಯಾರವ್ವ? ಯಾರಂದ್ರ ಊರಾಗ ಹೋಗಿದ್ದೆ. ಊರಾಗ ಹೋಗಿ ಆರಾಮಾಗಿ ಎಲ್ಲಾನು ತಯಾರು ಮಾಡ್ಕೊಂಡು ಬಂದೆ. ನಾನು ತಲೆ ಕೆಸ್ಕೊಬೇಡ, ಊರಾಗ ಚಲೋ ಅದಾರವ ಮಂದಿ. ಹಿಂಗಿಂಗ ಆಗೈತಿ, ಹಿಂಗಿಂಗ. ಈಗ ಗರ್ತಿಗೆನ ಸಡ್ಡು ಹೊಡೆದ್ ನಿಂತಾಳಿಕಿ. ಮತ್ತು ನಾನು ಗರ್ತಿಗೆ ಸೋಲ ಕೊಡ್ತೀರೇನೋ ಅಂತ ಕೇಳಿದೆ. ಅದಕ್ಕೆಲ್ಲ ಮುತ್ತೈದ್ರೆ ಹೆಂಗಸಿಗಿಲ್ಲ, ಗರ್ತಿ ಯಾವುದೇ ಕಾರಣಕ್ಕೂ ಸೋಲಬಾರ್ದು ಅಂತಾರ. ಸೋಲಂಗಿದ್ರೆ ನಾನಂತ್ರ ಯಾವುದೇ ಕಾರಣಕ್ಕೂ ಸೋಲ ಕೊಡೋದಲ್ಲ ಅಂಥೇಳಿ ಗಟ್ಟಿ ಮನಸ್ಸು ಮಾಡಿ ಎಲ್ಲರೂ ಅವ್ರವ್ರ ಮನೆಯಾಗ ಉಪಯೋಗಿಲ್ಲಾರ್ದು ಜಾಸ್ತಿ ಇದ್ದಿದ್ದು ವಸ್ತು ನನಗೆ ಕೊಟ್ಟರು. ಮಣ್ಣು ತಗೊಂಬಂದು ಒಂದೆರಡು ಕಲ್ಲಿಟ್ಟು ಒಲಿ ಮಾಡೀನಿ. ಇನ್ನೇನು ಗಡಿಗೈತಿ, ಅಕ್ಕಿ, ಬ್ಯಾಳಿ, ಟಮಾಟೆ ಹಣ್ಣು, ಉಳ್ಳಾಗಡ್ಡಿ ಎಲ್ಲ ಕೊಟ್ಟರು. ಹೌದಲ್ಲವ್ವ, ಎಲ್ಲಾನು ಕೊಟ್ಟಾರ. ಆಗ್ಲೇ ಅನ್ನಕ್ಕೂ ಇಟ್ಬಿಟ್ಟಿ ಅನ್ಸತ್ತ. ಹ್ಞೂ ಮಗಳ, ಅನ್ನಕ್ಕೂ ಇಟ್ಟೀನಿ. ಇನ್ನೇನು ಅನ್ನ ಆಗತ್ತ, ಸಾರಾಗತ್ತ. ಒಂದು ಗಡಿಗೆಗೆ ಅನ್ನ ಕುದಿಯಕತ್ತೈತಿ, ಒಂದು ಗಡಿಗೆ ಸಾರು ಕುದಿಯಕತ್ತೈತಿ. ಇವನ್ನ ಚಂದಾಗ ತೆಗೆದು ಇಟ್ಕೊಂಡ್ಬಿಡೋಣ. ಇಲ್ಲಿ ಕಪಾಟ ಐತಲ್ಲ, ಈ ಕಪಾಟಿನ ಕಿಲಿ ಹೊಡೆದೀನಿ. ನನಗೇನು ಬಾಕ್ಲ ಹಾಕೊಂಡು ಹೋದ್ರೆ ಬಾಕ್ಲ ಹೊಡೆಯಕ್ಕೆ ಬರಲ್ಲ ಅಂತಿಕೊಂಡಾಳ. ಬಾಕ್ಲನು ಹೊಡೆದಿ ನೋಡು. ನಿಮ್ಮ ಅಪ್ಪನ ಮೂಗಿಗೆ ಹೋಗ್ಲಿ ನಾ ಮಾಡೋ ಅಡ್ಗೆ ವಾಸನೆ. ಸರಾಗಿ ಕುಡ್ದು ಬಿದ್ದೈತಲ್ಲ. ತಲೆ ಕೆಡ್ಸ್ಕೊಬೇಡ. ಬಂದ್ಲಂದ್ರ ಅಡ್ಡ ಬಂದ್ಲಂದ್ರ ಕೊಲ್ ತೊಗೊಳಕ್ಕೆ ತಲೆನ ಹೊಡಿತೀನಿ. ನೋಡ್ತೀರ ನೀನೊಂದು ಕೆಲಸ ಮಾಡ ಮಗಳ, ಅಲ್ಲಿ ಹಿಂದ ಅದು ಎಂಥದ ಏನೈತಲ್ಲ ಅದ ಹಾಷಾಳ ಉದ್ದಕ್ಕೆ, ಅದ್ರ ಮ್ಯಾಗ ಹೋಗಿ ನಿಮ್ಮ ಮಕ್ಕೋರ. ನಾನು ಏನ್ರ ನಿಂಗೆ ಇತ್ತಂದ್ರೆ ಹೇಳ್ತೀನಿ. ಅವ್ವ ಹಸು ಆಗ್ಬಿಟ್ಟೈತೆ ನಂಗೆ. ಎಷ್ಟು ಹಸು ಆಗೈತೆ ಗೊತ್ತೇನ? ಹೌದಾ, ಹಸಿವಾಗೈತಾ? ಹಾಂ ಸರಿ ಆತ. ಇನ್ನೊಂದು 10 ನಿಮಿಷ. 10 ನಿಮಿಷ ನೀನೊಂದು ಈಟ್ ಹಿಂಗೆ ಅಡ್ಡಾಗಿ ಹಿಂಗೆ ಉಳ್ಕೊಂಡು ಎದ್ದಾಡತ್ಲಿಗೆನ ಅನ್ನ ಸಾರು ರೆಡಿಯಾಗಿರ್ತೈತಿ, ಉಂಡ್ಬಿಡುವಂತೆ ಅಂತ. ನಾನು ಹೋಗಿ ಒಂದಿಷ್ಟು ಕುಡಿಯಕ್ಕೆ ನೀರು ಇಸ್ಕೊಂಡ್ಬರ್ತೀನಿ. ಹ್ಞೂನವ ಆತು. ನಾ ಇಲ್ಲೇ ಉಯ್ಯಾಲೆ ಮೇಲೆ ಏನು ಬಟ್ಟಿ ಒಣ ಹಾಕಿಲ್ಲ. ನಾ ಉಯ್ಯಾಲೆ ಮೇಲೆ ಕುಂದಿರ್ತಿದ್ದೆ. ಕುಂದ್ರು, ಏನಾತು? ಆರಾಮ ಕುಂದ್ರು, ತಲೆ ಕೆಡ್ಸ್ಕೊಬೇಡ. ಕುಂದ್ರು ಮ್ಯಾಗ ಅವು ಏನು ಬಟ್ಟೆ ಎಲ್ಲ ಹೊರಗೆ ಹಾಕಿದ್ನೆಲ್ಲ ಒಣಗ್ಯಾವು. ಆದ್ರೆ ಮಳೆ ಬಂತಂತಂದೆಲ್ಲ ಇನ್ನೊಂದು ಈಟ್ ನಮ್ಮದು. ಅವೇನು ಮೈಮ್ಯಾಗ ನೀರು ಬೂತ ಅನ್ನಂಗಿಲ್ಲ, ಏನಿಲ್ಲ. ಕುಂದ್ರು ಸೊಳ್ಳೆ ಕಡಿದ್ರೆ ಅಕ್ಕಿದ ಒಂದು ಸೀರೆ ಐತಿ, ತಗೊಂಬಂದು ಅದನ್ನ ಸೊಳ್ಳೆ ಪರ್ದಗತೆ ಕಟ್ಕೊಂಡು ಮಕೊಂಬಿಡೋಣಂತ. ಹೌದಾ? ಹ್ಞೂ ಸರಿ ಬಿಡು, ಆತು. ನಾನು ಇಲ್ಲೇ ಉಯ್ಯಾಲೆ ಮೇಲೆ ಕುಂದಿರ್ತೀನಿ. ಕುಂದ್ರು. ನೀರು ಕುಡಿತೀನ? ತಗೊಂಬಂದಿ ನೋಡಿ ನೀರು. ಬೇಡವ, ಊಟ ಮಾಡೇ ಕುಡಿತೀನಿ. ಸರಿ ಕೂತ್ಕೋ. ಯಾರದಿರಿ ಒಳಗ? ಯಾರದಿರಿ? ಅಯ್ಯಯ್ಯೋ, ಇಡತ್ನಾಗ ಯಾರ ಬಂದ್ರಲ್ಲಪ್ಪ. ಎಂತ ಹೆದರಿಕೆ ಆಗತೈತಿ. ಹೆದರಬಾರ್ದು. ಯಾವನಾರ ಯಾಕ ಬರಲಿ, ನಾನು ಧೈರ್ಯವಾಗಿರ್ಬೇಕು. ಮಗಳ ಈ ಕಡೆ ಬಾ, ಇಲ್ಲೇನು ಈ ಕಡೆ ಬಾ, ಇದಕ್ಕೆ ಬನ್ನಿ. ಯಾರು ಓನು ಅನ್ನೋಲ್ರು ಏನೂ ಇಲ್ಲ. ಯವ್ವ ಏನು ಮಾಡಂಬೆ? ಧೈರ್ಯ ಮಾಡಿ ಹೊರಗೆ ಹೋಗೋಣ. ಮತ್ತೇನಿಲ್ಲ, ಇಲ್ಲ ನಿಂತ್ಕೊಳಕ್ಕಾಗತ್ತಾನ? ಹುಡುಗಿ ಇಲ್ಲಿಗೆ ಬಂದಿರೋದಂತೂ ಖರೆ ಇಲ್ಲ ಯಪ್ಪ, ನನಗೆ ಗೊತ್ತೈತಿ. ಬೇಡ ನಡಿ, ಒಳಗದಾಳ ನೋಡೋಣ. ಧೈರ್ಯ ಮಾಡಿ ನಡಿ, ಒಳಗೋ ನಡಿ. ಸರಿ ಬಾವ. ಏಯ್ ಅಣ್ಣ! ಯವ್ವ ಅದಿರಲ್ಲ ಯವ್ವ, ಒಳ ಬಾಬೆ. ಇಲ್ಲೇ ಅದಾರ ಇಬ್ರು. ಏನವ್ವ ಇದು? ಹೇಳ್ದ ಕೇಳ್ದ ಹಂಗೆ ಬರ್ತಾರಲ್ಲ. ಏನ ನೀನು ಗಿರಿಜಾ ಕರೇನ? ಇಲ್ಲಡ, ನಮಗ ಜೀವ ಬಾಯಿಗೆ ಬಂದ್ಬಿಟ್ಟಿದವ ಯವ್ವ. ಅಲ್ಲವ, ಏನ್ ಮಾಡಕತ್ತಿ ನೀನು? ನೀ ಯಾಕೆ ಮನೆಗೆ ಬಂದು ಹಿಂಗ್ ಕುಂತಿದಿ? ಮಾಮ, ಅವು ನೋಡಲ್ಲಿ ಅಡ್ಗಿ ಮಾಡಾಳ ಅನ್ನ ಸಾರು. ಈಗ ಉಣ್ತೀವೀಗ. ಏನ್ಲೆ ಗಿರಿಜಾ ಇದೆಲ್ಲ? ಏನಿದು ಯವ್ವ? ಏನಂತ ಗೊತ್ತಾಗಲ್ದನ. ವಾಪಸ್ ನನ್ನ ಗಂಡನ್ನ ನನ್ನ ಮನೆಗೆ ಕರ್ಕೊಂಬರ ಪ್ರಯತ್ನ. ನನ್ನ ಗಂಡ ಎಲ್ಲಿರ್ತಾನ ಅಲ್ಲಿರ್ಬೇಕಾಗಿರೋದು ಹೆಂಡತಿಗೆ ಕರ್ತವ್ಯ ಅಲ್ಲ. ಅದಕ್ಕೆ ನನ್ನ ಗಂಡ ಇಲ್ಲದಾನ, ನಾನು ಇಲ್ಲೇ ನನ್ನ ಸಂಸಾರ ಹುಡಕತ್ತೀನಿ, ಇಲ್ಲೇ ಮನೆ ಮಾಡೀನಿ, ಅಡಿಗೆ ಮಾಡ್ಕೊಂಡು ಇಲ್ಲೇ ಇರ್ತೀನಿ. ನಾನು ಎಲ್ಲಿವರೆಗೂ ನನ್ನ ನಿಕ್ಕಿಟ್ಕಂತಾಳ ನಾನು ನೋಡ್ತೀನಿ. ಅವ ಎಲ್ಲದನವ ನೀನು ಗಂಡ ಅನ್ಸ್ಕೊಂಡ್ರ ಬಾಂಡ ಎಲ್ಲದನವ? ಕುಡಿದು ಮೈಮೆ ಪ್ರಜ್ಞೆ ಇಲ್ಲಾರ್ದಂಗೆ ಒಳಗೆ ಬಿದ್ದಾನ. ಆಕಿ ನಾವು ಮತ್ತೆ ಹೋಗಿ ಒಳಗೆ ಅಡಿಗೆ ಮಾಡಿಟ್ಟಿದ್ದನ್ನು ತಾಯಿ ಮಗಳು ತಿಂದು ಇಲ್ಲೇ ಆರಾಮಾಗಿ ಇದ್ದಿದ್ದೇವಂತಂದು ಎಲ್ಲ ಬಾಗ್ಲಕ್ಕೊಂಡು ಹೋಗಿದ್ಲು. ನಾವು ಒಂದು ಕಡೆಗಿಂದ ಎಲ್ಲವೂ ಕಲ್ತ್ಕೊಂಡು ಹೊಡ್ಕೊಂಬಂದೀನಿ. ಎಲ್ಲೂ ಹೇಳಕ್ಕೆ ಮತ್ತೆ ಹನ್ನಿಬ್ರಿ. ಅಲ್ಲವ, ಇಂಥ ಮನೆಯಾಗ ನೀ ಇರೋದು ಏನು ಚಂದ ಗಿರಿಜಾ. ಅಣ್ಣ, ಇಂಥ ಮನೆ ಅಲ್ಲ. ಈಗ ನನ್ನ ಬಟ್ಟಿ ಮುಳ್ಳಿನ ಮ್ಯಾಗ ಬಿದ್ದೈತಿ, ಅದನ್ನು ನಾಜುಕಿಂದ ತಕ್ಕೊಳೋ ಪ್ರಯತ್ನ ಮಾಡಕತ್ತೀನಿ. ಆಗಲಿಲ್ಲ. ತಲೆ ಕೆಡ್ಸೋಣದಲ್ಲ ನಾನು.
ಹೆಂಗೆ ತಕ್ಕೋಬೇಕು ಹಂಗೆ ತಕ್ಕೋತೀನಿ. ಮುಳ್ಳಿನ ಗಿಡನ ಅದು ಕಡ್ದು ಒಗದರ ನನ್ನ ಬಟ್ಟಿನ ನಾನು ತಗೊಂಡು ಬರ್ತೀನಿ ಮನೆಗೆ. ಅಲ್ಲಲ್ಲಿ ತಲೆಗಿಲಿ ಕಟ್ಟೈತನ್ರಿ. ಇಲ್ಲಡ ಹುಡುಗಿ ಕರ್ಕೊಂಡು ಬಂದು ಇಲ್ಲಿ ಕೂತಿಯಲ್ಲ, ನಿನಗೆ ಏನು ಅನ್ಬೇಕವ? ನಾನಂತರ ನನಗೆ ಅರ್ಥನ ಆಗೋಲ್ದು. ಯಾರ ತಲೆ ಈ ಥರ ಮಾಡೋ ಕೆಲಸ ಅನ್ಲೇ ಇದು. ನಡಿ ಮನೆಗೆ ಹೋಗ, ನಡಿ. ಏನಾರ ಯಾಕೆ ಮಾಡ್ಕೊಂಡು ಹತ್ತಿ ಬಿದ್ದಿ ಅಂದ್ರೆ ಹೋಗ್ಲಕ್ಕೆ ನಿನಗೆ ಅಂದ ಎದಕ್ಕೆ ಬೇಕು ನಮಗೆ? ನಡಿ ಮನೆಗೆ ಹೋಗ, ನಡಿ. ಬ್ಯಾಡ್ ನಡಿಲೇ. ಇಲ್ಲವಾ ಇಲ್ಲ, ನಾನು ಯಾಕೆ ಬಿಡ್ಬೇಕು? ನಾ ಯಾಕೆ ಬಿಡ್ಬೇಕು? ನಾನು 4 ಮಂದ್ಯಾಗ ಚಂದಾಗ ತಾಳಿ ಕಟ್ಟಿಸ್ಕೊಂಡು ಸೇರ್ ಒದ್ದು ಮನೆ ತುಂಬಿ ಬಂದಿರೋ ಹೆಣ್ಮಗಳು ನಾನು. ನಾನು ಯಾಕೆ ಬಿಟ್ಕೊಡ್ಲಿ? ಇಲ್ಲ, ಸಾಧ್ಯ ಇಲ್ಲ. ನೀ ಏನೇ ಅಂದ್ರೂ ಸಾಧ್ಯ ಇಲ್ಲ. ನಾನೇನು ಮಾಡಕತ್ತೀನಲ್ಲ ಇದು ಚಲೋ ಐತಿ, ಇದನ್ನ ಮಾಡ್ತೀನಿ. ಯಾಕೆ ಹಠ ಮಾಡತ್ತಿ ಗಿರಿಜಾ? ನಿನಗೆ ಯಾರು ಏನಂದ್ರು? ಊರನ್ನರ್ ಹಂಗ ಚಲೋ ಇದ್ರು ಅಂತಾರ, ಚಲೋ ಇಲ್ಲಂದ್ರು ಅಂತಾರ. ಊರನ್ನರ್ ಮಾತಿಗೆ ಬೇಸರ ಮಾಡ್ಕೊಂಡು ಹಿಂಗೆ ನಿನ್ನ ಜೀವನನ ಹಾಳು ಮಾಡ್ಕೊಳ್ಳೋದಲ್ದ ಹುಡುಗಿ ಜೀವನನು ಹಾಳು ಮಾಡಬೇಡ. ರಾತ್ರಿ ಆದ್ರೆ ಇಂಥ ಮನೆಯಾಗ ಹುಡುಗಿಗೆ ಇರಕ್ಕಾಗಲ್ಲ, ಅರ್ಥ ಮಾಡ್ಕೋ. ಅವ ನಾ ಎಲ್ಲ ಮಾತಾಡ ಬಂದೀನಿ. ಇಲ್ಲಿ ಮುಂದೆ ಈಗ ಅದ ನಮ್ಮಂಗ ಇರ್ತಾರಲ್ಲ ಸಾದಾ ಸೀದಾ ಮಂದಿ ಅದಾರ ಊರನಾರ, ಅವ್ರ ಹತ್ರ ಮಾತಾಡಿ ಬಂದೀನಿ. ರಾತ್ರಿ ಒಂದು ನನ್ನ 3 ಸಂಜೆ ಹೋಗಿ ಬಿಟ್ಟು ಬರ್ತೀನಿ, ಅಲ್ಲಿ ಇಟ್ಕೋರಿ ಅಂತ ಹೇಳಿ ಹ್ಞೂ ಅಂತ ಹೇಳಾರವ. ಇರ್ತಾಳ ನನ್ನ ಮಗಳು. ಅದು ಹೆಂಗ್ಲೆ ಬ್ಯಾರೆ ಅದಾರ ನಂಬಿ ಮಗಳನ್ನ ಬ್ಯಾರ್ಯಾರ ಮನೆಗೆ ಇಡ್ತಿದ್ದಿ? ಅದು ಹೆಣ್ಣು ಹುಡುಗಿ, ಅದು ಗಂಡು ಹುಡುಗ ಮತ್ತೊಂದ. ಬೇಡವ ಬೇಡ, ಇವೆಲ್ಲ ಬೇಡ. ಆತ ನಾ ಏನು ಮಾಡತ್ತೀನಲ್ಲ ಮಾಡಕ್ ಕೊಡು. ನೀನು ಹುಡುಗಿನ ಕರ್ಕೊಂಡು ಹೋಗ್ಬಿಡು, ನಾನು ಇಲ್ಲಿ ಇರ್ತೀನಿ ಒಬ್ಬೇಕೆ. ಅವ್ವ ನೀನು, ನಾನು, ಹುಡುಗಿ, ಗಿರಿಜಾ 4 ಮಂದಿ ಇಲ್ಲೇ ಇರ್ತೀವಿ. ನಾವು ಇರ್ತೀವಿ. ಈಗ ನಾವು ಗಿರಿಜಾನ್ ಬೆಂಬಲಕ್ಕೆ ಇಲ್ಲಿ ಇರಬೇಕಾಗಿರೋದು ನಮ್ಮ ಕರ್ತವ್ಯ ಐತಿ. ಆಕಿನ ಹೆದರಿಸಿ ಬೆದರಿಸಿ ನಾವು ಕರ್ಕೊಂಡು ಹೋಗೋದ್ರಾಗ ಅರ್ಥ ಇಲ್ಲ. ಗಿರಿಜಾ ಏನು ಮಾಡತ್ತಲ್ಲ ಅದು ಚಲೋನ ಐತಿ. ಆಕೆದಾಳಲ್ಲಿ ಇಲ್ಲಿ ರೂಪಮತಿನ ಪಾಪಮತಿನ ಆಕಿಗೆ ಅನಿಸ್ಬೇಕು ಇವನ್ನ ಕಳಿಸಿದ್ವಿ ಅಂದ್ರೆ ನಮ್ಗೆ ಉದ್ಧಾರ ಆಕಿವಿ ಅಂತಂದು. ತಲೆ ಕಿಶಬಿಡ. ದೇವ್ರ ಮೇಲೆ ಭಾರ ಹಾಕು. ಕಿಟ್ಟಾಳಂತ ಕುಂದ್ರು ಊಟ ಮಾಡೋಣ. ಅವ್ವ ನನ್ನ ತಲೆ ಕೆಟ್ಟಿಲ್ಲ, ಏನೂ ಇಲ್ಲ. ಗಿರ್ಜಾ ಹೆಂಗೆ ಹೇಳ್ತಾಳ ನಾನು ಕೇಳೋಣ. ಈಗ ನಾನು ಅದೀನಿ, ನೀನು ಅದಿಯಲ್ಲ. ಗಿರ್ಜಾಗೂ ಏನೂ ಆಗಲ್ಲ, ಮೇಘಗೂ ಏನೂ ಆಗಲ್ಲ. ತಲೆ ಕೆಡ್ಸಬಿಡ, ಕುಂದ್ರು ಬಿಡು ಅಷ್ಟ. ಅಲ್ಲಲ್ಲ ಯವ್ವ, ಅಣ್ಣ ಹೇಳೋದು ಕೇಳು. ಕುಂದ್ರು ಏನಾರ ಒಂದು ವ್ಯವಸ್ಥೆ ಮಾಡೋಣ. ಇಲ್ಲೂ ಹೇಳಾರದಾರ, ಹೇಳಿ ಕಳಿಸಿದ್ವಿ ಅಂದ್ರೆ ಊರೂರು ಹೋಗಿ ಹೇಳಿ ಬರ್ತಾರ. ನಾನೆಲ್ಲ ಬೇಕಾರೆ ಹೋಗಿ ಅಮ್ಮರದಾರ ಇಲ್ಲಿ ಸುಶೀಲ ವಕ್ಕರ್ ಅಂತದಾರ, ಹೋಗಿ ಸುಶೀಲ ವಕ್ಕರ್ ಹೇಳಿದ್ವಿ ಅಂದ್ರೆ ಅವರು ವ್ಯವಸ್ಥೆ ಮಾಡ್ತಾರ. ಊರಿಗೆ ಹಿಂಗೆ ಆಗೈತಂತ ಹೇಳಿ ಕಳಿಸ್ತಾರ. ಈಗ ಬಗ್ಗಿ ನನ್ನ ಗಂಡ ನನ್ನ ಜೊತೆಗೆ ಕಳಿಸಿದ್ಲು ಸರಿ, ಇಲ್ಲ ಅಂದ್ರೆ ಊರಿಂದ ಎಲ್ರನ್ನೂ ಕರೆಸ್ತೀನಿ, ನಾನು ಬಿಡೋದಲ್ಲ. ಲೇ ಇಲ್ಲವಯ್ಯವ ಬೇಡ, ಅವು ಕೊಡ್ತಿಗೆ ಹುಡುಗಿಯಾರನ್ನ ಅವ್ರನ್ಯಾರನ್ನೂ ಕರ್ಸೋದಿಲ್ಲ ಬಿಡು. ಅವ್ವ ತಂಗ್ಯಾರನಲ್ವೇ, ಎಲ್ಲ ನಮ್ಮ ಊರನ್ನ ಹಿರಿಯರನ್ನ ಕರೆಸ್ತೀನಿ ಅಂತ ಹೇಳಕತ್ತೀನಿ. ಬೇಡ, ಏನು ಬೇಡ. ಈಗ ನಾವು 4 ಮಂದಿ ಇರೋಣಂದಿಯಲ್ಲ, ನಾವು 4 ಮಂದಿಗೆ ನಾಕಿ ಸಾಕ್ಬೇಕಾಗತ್ತಾ? ತಲೆ ಕಿಶಬೇಡ. ಆತ ಇರೋಣ, ನೀ ಎಲ್ಲಿವರೆಗೂ ಇರೋಣಂತಿ ಇರ್ತೀನಿ. ಅದು ಯಾರ ಸುಶೀಲವಕ್ಕಂದೆಲ್ಲ ಹೇಳಿ ಕಳಿಸು. ಊರಿಗೆ ಹಿಂಗಾಗೈತಿ, ನಾವು 4 ದಿನ ಇಲ್ಲೇ ಇರ್ತೀವಿ ಅಂತ ಹೇಳಿ ಕಳಿಸ್ಬಿಡು. ಏನು? ಆತವ, ಹೇಳಿ ಕಳಿಸ್ತೀನಿ. ಬಾ, ಅನ್ನ ಹಾಕತ್ತೆ ತಂದುಕಿಟ್ಟೀನಿ. ನಾ 2 ಹೊತ್ತಿಗೂ ಈಗ ಮಾಡ್ಕೊಂಬಿಡೋಣಂತ ಮಾಡ್ಕೊಂಡಿದ್ದೆ. ಚಲೋ ಆತ. ನೀವಿಬ್ರ ನಾಯ್ಸ ಬಂದಿರಲ್ಲ, ಉಂಡ ಬಿಡೋಣಂತ. ಕುಂದ್ರಿ. ಏನು ಕುಂದ್ರದ ಏನ ನನಗಂಕರು ಒಂದು ತಿಳಿವಲ್ದ. ಸಮಾಧಾನ ಮಾಡ್ಕೊಳವ, ಗಿರ್ಜಾ ಹೇಳ್ದಂಗೆ ಕೇಳೋಣ. ಕುಂದ್ರು. ನಂಗಂಕರು ಎಷ್ಟು ಖುಷಿ ಆಗಕತ್ತಂದ್ರ ಜಗ್ಗ ನಾವು ಅಡ್ಗೆ ಹಚ್ಚಿ ಆಟ ಆಡ್ತೀವಲ್ಲ ಹಾಗತ್ತಗತ್ತೈತನಕ. ಅವ್ವ ಇಟ್ಟತ್ತು ಸಾರು ಮಾಡಿದ್ಲಲ್ಲ, ನಾನು ಸಾರು ಮಾಡತ್ತಿದ್ದ ಅವನ ಜೊತೆಗೆ. ನನಗೆ ಹಂಗ ಹಚ್ಚಕತ್ತಿದ್ದೆ, ಅಡ್ಗೆ ಹಚ್ಚಿ ಆಡಕತ್ತೀವನ ಅಂತಂದು ಗೊತ್ತದ. ಅದರ ಜೊತೆಗೆ ಅಮ್ಮ ಬಾವ ಅವ್ವ ಆಡ್ತಾಳ. ಸುಮ್ಮನಿರ, ಮೊದ್ಲ ಇಲ್ಲಿ ತಲೆ ಕೆಟ್ಟೋಗೈತಿ. ನೀನೊಬ್ಬಕಿ ಉಂತಿ ತಿಂತಿ ಎತ್ತಗ. ಅವ್ವ ನೀವು ಉಂತಿಯ ಬಿಡ್ತೀಯ, ನಾನಂತೂ ಏನು ತಿಂದಿಲ್ಲ. ಅಲ್ಲಿಂದ ನನ್ನ ಮಗಳು ಹಾಗೆ ಕರ್ಸ್ಕೊಂಡು ನೀರು ಕುಡಿಲಾರ ಹಂಗೆ ಬೋಡ್ ಬಂದಿಲ್ಲ ಇಲ್ಲಿವರೆಗೂ. ಯಾವುದೇ ಕಾರಣಕ್ಕೂ ನಾವು ಸುಮ್ಮನೆ ಇರೋದಲ್ಲ, ನೆಮ್ಮದಿ ಊಟ ಮಾಡ್ತೀವಿ. ನೀವು ಊಟ ಮಾಡ್ತಿದ್ರೆ ಮಾಡು, ಇಲ್ಲ ಅಂದ್ರೂ ಸುಮ್ಮನೆ ಬಿಡು. ಊರನಾರು ನನಗೆ ಸಾಥ್ ಕೊಟ್ಟಾರ, ಅದಕ್ಕೆ ನೋಡಲ್ಲಿ ಕಂಡಾಪಟ್ಟಿ ಅದು ಇದು ಏನೇನ ಕೊಟ್ಟು ಕಷಾರ ನನಗೆ. ಸುಮ್ಮನಿರು. ನೀರು ಕುಡಿತೇನೆ, ನೀರು ಕೊಳ್ಳೇನ ನೋಡು. ಅನ್ನಾಗಿದ್ರ ಹಾಕಿ ಕೊಡು, ಮತ್ತು ನಾವು ಊಟ ಮಾಡ್ತೀವಿ. ಮತ್ತು ಇಲ್ಲೇ ಇರ್ಬೇಕಂತಾಗೆ ತಂದ್ಮ್ಯಾಗ ಮತ್ತೇನೈತಿ? ಅಲ್ಲಲ್ಲೇ ನಾನು ಏನೂ ತಂದಿಲ್ಲಲ್ಲೇ. ಇವು ಬಟ್ಟಿ ಪಟ್ಟಿ ಹೇಗಂತೀನಿ ನಾನು? ಹೆಂಗೆ ಇಲ್ಲೇ 4 ದಿನಗಟ್ಲೆ ಇದ್ರೆ ಬಟ್ಟೆ ಇಲ್ಲಾರ್ದ ಜಳಕ್ಕೆ ಇರಲಿ ಮಾತೇನು ಅಂತೀನಿ ನಾನು. ನೀ ಯಾಕೆ ತಲೆಗೆ ಶಾತಿ ಬೇವ?
ನೋಡಲ್ಲಿ ಆ ಕಡೆಗೆ ಇನ್ನೊಂದು ಬಾಕ್ಲ ಐತಲ್ಲ, ಆ ಬಾಕ್ಲದಾಗ ಶೋದ್ರ ಅಲ್ಲಿ ತಟ್ಟಿ ಕಟ್ಟ್ಯಾರ ಜಕ ಮಾಡಕ. ಅಲ್ಲೋಗಿ ತಟ್ಟೆಗ ಜಕ ಮಾಡಿ ಬರೋದು. ಅಲ್ಲೇ ಒಂದು ಬಾವಿ ಐತೆ, ನೀರು ಜಕ್ಕೆಂಡು ಜಕ ಮಾಡೋದು, ಅಲ್ಲೇ ಬಟ್ಟೆ ಒಗ್ಯಕ್ಕೂ ಐತಿ. ಆಮೇಲೆ ಇಲ್ಲಿ ಒಣಾಕಿ ನೋಡಿ, ಇಲ್ಲಿ ಒಣಾಕಿ ಇಲ್ಲ ಅಂದ್ರೆ ಅಲ್ಲಿ ಐತಿ ಕಲ್ಲು ಪಲ್ಲು ಮುಳ್ಳಿನ ಕಂಟಿ ಪಂಟಿ ಅದಾವ. ಅದ್ರ ಮ್ಯಾಗ ಬಟ್ಟೆ ಒಣ ಹಾಕ್ಬಿಟ್ರ ಅವೇನು ಲಾಗ್ಲ ಚಾರಿ ಬಿಡ್ತಾವ. ಮುಗಿದು ಆತ, ನೆಮ್ಮದಿಗಿರು. ಈ ಊಟ ಮಾಡು, ಕೊಡ್ತೀನಿ ಹಚ್ಚಿ. ತಲೆ ಕೇಶ ಬಿಡ, 4-5 ದಿನ ಅಲ್ಲ ಯವ್ವ. ಬರ್ತಾನೆ ನನ್ನ ಗಂಡ ಬಾಯಿ ಮುಚ್ಕೊಂಡು. ಬಂದ ಮ್ಯಾಗ ಹೆಂಗೆ ಗ್ವಾಮಳ ತಿರ್ಬೇಕನ್ನ ನನಗೆ ಗೊತ್ತೈತಿ ನೋಡು. ಏನವ ನನಗಂಕರು ಒಂದು ತಿಳಿವಲ್ದು.